EMI ಸಂಬಂಧಪಟ್ಟ ಕೇಸಲ್ಲಿ ಅವರು ಸಾವಿನ ಜೊತೆ ಹೋರಾಡ್ತಿದ್ದಾರೆ. హాస్పిటల్లో చావు బతుకుల మధ్య ఉన్నాడు. ಅಯ್ಯೋ ಬದುಕಕ್ಕೆ ಇಷ್ಟ ಇಲ್ಲ. ನಾನು ಸಾಯ್ತೀನಿ. ಬಿಡು ಸಾಯ್ತೀನಿ. ಬಿಡು ಇಲ್ಲಿ ನೋಡಿ ಮಿಸ್ಟರ್, ನೀನ್ ಏನಕ್ಕೋಸ್ಕರ ಸೂಸೈಡ್ ಮಾಡ್ಕೊಳಕ್ ಹೋದೆ? ಸರ್, ನನಗೆ ಕೆಲಸ ಸಿಗ್ಲಿಲ್ಲ, ಅದಕ್ಕೆ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ಕೊಂಡೆ ಸರ್. ಏನು ಕೆಲ್ಸನಾ? ಏನೋ EMI ಆಫೀಸ್ ಅಲ್ಲ ಸರ್? ಇದ್ರ ಬಗ್ಗೆ ನನ್ಗೇನು ಗೊತ್ತಿಲ್ಲ ಸರ್. ನನ್ನ ಹತ್ರ ಏನು ಕೇಳ್ಬೇಡಿ ಸರ್. ನಮ್ಮ ಅಪ್ಪ ಅಮ್ಮನಿಗೆ ಇದೆಲ್ಲ ಗೊತ್ತಾಗ್ಬಿಟ್ರೆ ದೊಡ್ಡ ಸಮಸ್ಯೆ ಆಗುತ್ತೆ ಸರ್. ದಯವಿಟ್ಟು ನನ್ನ ಸಾಯಕ್ ಬಿಡಿ ಸರ್, ಸಾಯಕ್ ಬಿಡಿ ಸರ್. ಇಲ್ಲಿ ನೋಡಪ್ಪ, ಅಪರಾಧಿಗಳನ್ನ ಹಿಡಿಯೋದಷ್ಟೇ ಅಲ್ಲ, ಅಮಾಯಕರನ್ನ ಕಾಪಾಡೋದು ಕೂಡ ನಮ್ ಕೆಲ್ಸನೇ. ನೀನ್ ನಿಜ ಹೇಳಿದ್ರೆ ನಿನ್ ಹೆಸರು ಹೊರಗಡೆ ಬರ್ದೇ ಇರೋ ತರ ನಾನ್ ನೋಡ್ಕೊ. ಸರ್, ನಿಮ್ಗೆ ಏನ್ ಹೇಳಿದ್ರು ಅರ್ಥ ಆಗ್ತಿಲ್ಲ ಸರ್. ಸರ್, ನನ್ನ ಬಿಟ್ಬಿಡಿ ಸರ್, ದಯವಿಟ್ಟು ಬಿಟ್ಬಿಡಿ ಸರ್, ದಯವಿಟ್ಟು ಬಿಟ್ಬಿಡಿ ಸರ್. ನನ್ ಬದುಕಲ್ಲ, ನನ್ ಬಿಡಿ, ದಯವಿಟ್ಟು ಬಿಟ್ಬಿಡಿ. ನಾನು ಸಾಯ್ತೀನಿ. ರಿಲ್ಯಾಕ್ಸ್ ಕಣೋ. EMI ಸೂಸೈಡ್ ಕೇಸ್ಗಳಲ್ಲಿ ನಿಂದು ಒಂದು. ನಿನ್ಗೇನು ಸಮಸ್ಯೆ ಆಗದೆ ಇರೋ ತರ ನಾನ್ ನೋಡ್ಕೋತೀನಿ. ನೀನ್ ಭಯ ಪಡಬೇಡ ಸರ್. EMI ಅಂದ್ರೆ ನೀವ್ ಅನ್ಕೊಂಡ ಹಾಗೆ ಕಾರ್ಗೋ, ಫ್ರಿಡ್ಜ್ಗೋ, ಸ್ಕೂಟರ್ಗೋ ಕಟ್ಟೋ ಹಾಗೆ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಅಲ್ಲ ಸರ್. ಆಕ್ಚುಲಿ EMI ಅಂದ್ರೆ ಒಂದು ಹೆಣ್ಣು ಸರ್. Constables. You are under arrest. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ. ಎಲ್ಲೆಲ್ಲಿ ಹೆಣ್ಣನ್ನ ಆರಾಧಿಸ್ತಾರೋ ಅಲ್ಲಿ ದೇವತೆಗಳು ಸಂತೋಷವಾಗಿರ್ತಾರಂತೆ. ಎಂತ ಅವಮಾನಕರವಾದ ವಿಷಯ ಯುವರ್ ಆನರ್. ಈ ಹುಡುಗಿ EMI ನಮ್ಮ ಪವಿತ್ರವಾದ ಭಾರತ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋ ಈ ದೇಶದಲ್ಲಿ EMIಯಲ್ಲಿ ಸಿಗೋ ವಸ್ತು ತರ ಈ ಹುಡುಗಿ ಸಿಗ್ತಾ ಇದ್ದಾಳೆ ಯುವರ್ ಆನರ್. ಇಂಥ ಜನರನ್ನ ಹೀಗೆ ಬಿಟ್ಬಿಟ್ರೆ ನಮ್ಮ ದೇಶದಲ್ಲಿ ಯುಗಗಳಿಂದ ನಡ್ಸ್ಕೊಂಡ್ ಬಂದಿರೋ ಸಂಸ್ಕೃತಿ ಹಾಳಾಗೋಗುತ್ತೆ. ತುಂಬಾ ನಾಚಿಕೆ ಪಡುವಂತ ವಿಷಯ ಯುವರ್ ಆನರ್.
ಇಂಥವ್ರಿಂದ ಇಡೀ ಹೆಣ್ಕುಲಕ್ಕೆ ಅವಮಾನ ಸರ್. ಈ ಥರದವ್ರಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು ಸರ್. ಹಾಗೆಲ್ಲ ಮಾತಾಡಬಾರ್ದು, ಕೂತ್ಕೊಮ್ಮ. ಯುವರ್ ಆನರ್, ನನ್ ಕಲೀಗ್ ಪ್ರಸಾದ್ ಅವ್ರು ಹೇಳೋ ಹಾಗೆ ಪವಿತ್ರವಾದ ಈ ನಾಡಲ್ಲಿ ಒಂದು ಹೆಣ್ಣು ಸಿಲುಕಿ ಬೀಳ್ತಾಳೆ ಅಂದ್ರೆ ನಾವೆಲ್ಲರೂ ತಲೆ ತೆಗೆಸಿ ನಾಚಿಕೆ ಪಡುವಂತಹ ವಿಷಯ. ಆದರೆ ಪ್ರತಿಯೊಂದು ಕಥೆ ಹಿಂದೆ ಖಂಡಿತ ಒಂದು ಕಾರಣ ಇರುತ್ತೆ. ಪ್ರತಿಯೊಂದು ಗಾಯದ ಹಿಂದೆ ಒಂದು ನೋವಿರುತ್ತೆ. ಪ್ರತಿಯೊಂದು ಸಾಲದ ಹಿಂದೆ ಬಲವಾದ ಕಾರಣ ಇರುತ್ತೆ. ಯುವರ್ ಆನರ್, EMI ಸೂಸೈಡ್ಸ್ಗೆ ಎಲ್ಲದಕ್ಕೂ ಈ ಹುಡುಗಿನೇ ಕಾರಣ. ನೋವು ಜವಾಬ್ದಾರಿ ಅಂತ ಎಲ್ಲ ಮಾತಾಡ್ತಾ ಇದ್ದೀರಾ, ಆದ್ರೆ ಮುಖ್ಯವಾದ ವಿಷಯನೇ ಚರ್ಚೆ ಮಾಡ್ತಾ ಇಲ್ವಲ್ಲ. ಅದು ಆರೋಪಗಳಷ್ಟೇ ಯುವರ್ ಆನರ್. ನನ್ನ ಕ್ಲೈಂಟ್ ಸತ್ಯ ಅವರು ಶಂಕಿತ ಅಪರಾಧಿಯೇ ಹೊರತು ಬಲವಾದ ಸಾಕ್ಷಿಗಳೇನು ಸಿಕ್ಕಿಲ್ಲ. ಹಾಗಾಗಿ ಪರೀಕ್ಷೆ ಮಾಡಿ ನಂತರ ವಿಚಾರಣೆ ನಡೆಸಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಯುವರ್ ಆನರ್. ಈ ಕೇಸ್ ಸಂಬಂಧಪಟ್ಟಾಗೆ ಇದುವರೆಗೂ ಸರಿಯಾದ ಸಾಕ್ಷ್ಯಾಧಾರಗಳು ಸಿಗದೇ ಇರೋದ್ರಿಂದ ಸಂಪೂರ್ಣ ವಿವರಗಳು ಸಿಗುವ ತನಕ ಒಬ್ಬ ಸ್ಪೆಷಲ್ ಲೇಡಿ ಆಫೀಸರ್ನ ಅಪಾಯಿಂಟ್ ಮಾಡಬೇಕು ಅಂತ ಅಧಿಕಾರಿಗಳಿಗೆ ಸೂಚನೆ ನೀಡಿ ಈ ಕೇಸ್ ವಿಚಾರಣೆಯನ್ನ ಬರುವ ಮಾರ್ಚ್ 7ನೇ ತಾರೀಖಿಗೆ ಮುಂದೂಡಲಾಗಿದೆ. ಥ್ಯಾಂಕ್ ಯು ಯುವರ್ ಆನರ್. ಥ್ಯಾಂಕ್ ಯು ಯುವರ್ ಆನರ್. ಇಲ್ಲಿ ನೋಡು ಸತ್ಯ, ನಿನ್ ಫೈಲ್ನ ಕಂಪ್ಲೀಟಾಗಿ ಚೆಕ್ ಮಾಡಿದ್ದೀನಿ. ಏನ್ ನಡೀತು ಅಂತ ನೀನೇ ಹೇಳು. ನೀನ್ ಬಾಯ್ ಬಿಟ್ಟಿಲ್ಲ ಅಂದ್ರೆ ಸರಿಗಿರಲ್ಲ. ಪ್ರೇಯರಲ್ಲಿ ಬೇಕಾದ್ರೆ ಸುಮ್ಮನೆ ಇರ್ಬೋದು, ಆದ್ರೆ ಪೊಲೀಸ್ ಮುಂದೆ ಮಾತಾಡ್ಲೇಬೇಕು. ಆಗ ಮಾತ್ರ ಸತ್ಯ ಹೊರಗೆ ಬರೋದು. ಇಲ್ಲಿ ನೋಡು, ಇದು ವುಮೆನ್ಸ್ ಪ್ರೊಟೆಕ್ಷನ್ ಸೆಲ್. ಹಾಗಂತ ಹೆಣ್ಮಕ್ಳಿಗೇನು ಆಗಲ್ಲ ಅನ್ಕೋಬೇಡ. ಬಾಯ್ ಬಿಡ್ಸೋದಕ್ಕೆ ಸಿವಿಯರ್ ಟ್ರೀಟ್ಮೆಂಟ್ಸ್ ಎಲ್ಲ ಇದೆ. ಎಷ್ಟ್ ದಿನದಿಂದ ನಡೀತಾ ಇದೆ ನಿನ್ನ ಈ ರಾತ್ರಿ ದಂಧೆ? ಇದ್ರಲ್ಲಿ ಇನ್ನ ಎಷ್ಟು ಜನ ಇದ್ದಾರೆ? ವಾಟ್ ಇಸ್ ಯುವರ್ ಪ್ರಾಬ್ಲಮ್? ಕಮ್ ಆನ್, ಸ್ಪೀಕ್ ಔಟ್. ಹೆಣ್ಣಾಗಿ ಹುಟ್ಟಿದ್ದು. ಒಂದ್ ಕಾಲದಲ್ಲಿ ಒಂದ್ ಹೆಣ್ಣು ಹುಟ್ಟಿದ್ರೆ ಮಹಾಲಕ್ಷ್ಮಿ ಹುಟ್ಟಿದ್ಲು ಅಂತ ಹೇಳೋರು. ಇನ್ನೊಂದ್ ಕಾಲದಲ್ಲಿ ಸ್ಕ್ಯಾನಿಂಗ್ ಮಾಡಿ ಹೆಣ್ಣು ಅಂತ ಗೊತ್ತಾದ್ರೆ ಗರ್ಭದಲ್ಲೇ ಕೊಲ್ತಿದ್ರು. ಒಂದು ಹೆಣ್ಣನ್ನ ತಮಗ್ ಬೇಕಾದ ಹಾಗೆ ಬಳಸ್ಕೋತಾರೆ. ಇಷ್ಟೊಂದು ವಿಷಯ ತಿಳ್ಕೊಂಡಿರೋ ನೀನು ಮಾಡ್ತಿರೋ ಕೆಲಸ ತಪ್ಪು ಅಂತ ಗೊತ್ತಿಲ್ವಾ? ನನಗೋಸ್ಕರ ಮಾಡಿದ್ರೆ ತಪ್ಪು. ಕೆಲವು ಕಾಮುಕರು ಬಲಿಯಾದ್ರೆ ಅದ್ ಹೇಗ್ ತಪ್ಪಾಗುತ್ತೆ? ಸ್ವಲ್ಪ ವಿವರವಾಗಿ ಹೇಳು. ಹೇಳ್ತೀನಿ, ಆದ್ರೆ ನಿಮ್ ಮುಂದೆ ಮಾತ್ರ ಅಲ್ಲ, ಎಲ್ಲ ಮೀಡಿಯಾದವ್ರ ಮುಂದೆ ನಾನ್ ಮೋಸ ಮಾಡೋಳು ಅಂತ ಎಲ್ರಿಗೂ ಗೊತ್ತಾಗಿದೆ. ಆದ್ರೆ ನಾನ್ ಮೋಸ ಹೋಗಿದ್ದು ನಿಮಗೆಲ್ಲ ಗೊತ್ತಿದ್ಯಾ? ಒಂದು ಹೆಣ್ಣಿನ ಮನ್ಸು ಒಂದು ಹೆಣ್ಣಿಗೆ ಅರ್ಥ ಆಗೋದು ಅಂತಾರೆ. ಹಾಗಾಗಿ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೋತೀನಿ, ಎಲ್ಲಾ ಚಾನೆಲ್ಸ್ ಮುಂದೆನೂ ನಾನ್ ಸತ್ಯನ ಓಪನ್ ಆಗಿ ಹೇಳ್ತೀನಿ, ಪ್ಲೀಸ್. ಸರ್, ಈ ಹುಡುಗಿ ಕೇಸ್ ವಿಷಯದಲ್ಲಿ ಮೀಡಿಯಾ ಮುಂದೆನೆ ಎಲ್ಲ ವಿಷಯ ಬಿಚ್ಚಿಡ್ತೀನಿ ಅಂತಿದ್ದಾಳೆ. ಇವಾಗ ಏನ್ ಮಾಡೋದು ಸರ್? ಓಕೆ, ಪ್ರೊಸೀಡ್. ಓಕೆ ಸರ್.